ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಮಸಿ ಬಳಿಯೋದಕ್ಕೆ ಬುರುಡೆ ಕತೆ ಕಟ್ಟಿದ್ದ ಸೂತ್ರಧಾರಿಗಳು, ಪಾತ್ರಗಳು ತಾವೇ ತೋಡಿದ ಖೆಡ್ಡಾಗೆ ಒಬ್ಬೊಬ್ಬರಾಗೆ ಬೀಳ್ತಿದ್ದಾರೆ. ಬುರುಡೆ ತಂದವರು ಯಾರು ಅನ್ನೋದನ್ನ ಎಸ್ಐಟಿ ಪತ್ತೆ ಹಚ್ಚಿದ್ದು ತನಿಖೆಯನ್ನು ಮುಂದುವರಿಸಿದೆ. ಇವತ್ತು ಬುರುಡೆ ಗ್ಯಾಂಗ್ನ ಮೆಂಬರ್ಗಳಾದ ವಿಠಲ್ ಗೌಡ, ಅಭಿ, ಮಟ್ಟಣ್ಣ, ಜಯಂತ್, ಕೇರಳದ ಮನಾಫ್ಗೆ ಎಸ್ಐಟಿ ಬೆಂಡೆತ್ತಿದೆ. ಇದ್ಯಾರಪ್ಪ ಹೀಗೆ ಕಾಡಿನ ಕಾಲ್ದಾರಿಯಲ್ಲಿ ಒಂದೇ ಸಮನೆ ಓಡ್ತಾ ಇದ್ದಾರಲ್ಲ ಅಂತ ನೀವ್ ಕೇಳಬಹುದು. ಇದು ಬೇರೆ ಯಾರು ಅಲ್ಲ, ಜಯಂತ್ ಟಿ. ಇಷ್ಟು ದಿನ ಎಸ್ಐಟಿ ಕಚೇರಿಗೆ ಐಷಾರಾಮಿ ಕಾರಲ್ಲಿ ರಾಜಾರೋಷವಾಗಿ ಬಂದು ಮಾಧ್ಯಮಗಳಿಗೆ ಪೋಸ್ ಕೊಡ್ತಿದ್ದವನು ಇವತ್ತು ಅದೇ ಮಾಧ್ಯಮಗಳ ಕಣ್ಣಿಂದ ತಪ್ಪಿಸಿಕೊಳ್ಳಲು ಅಡ್ಡದಾರಿಯಲ್ಲಿ ಹೇಗೆ ಓಡ್ತಿದ್ದಾನ್ ನೋಡಿ. ಧರ್ಮಸ್ಥಳ ವಿರುದ್ಧದ ಬುರುಡೆ ಅಪಪ್ರಚಾರದ ತನಿಖೆ ಬಿರುಸು. ಕಾಲುದಾರಿಯಲ್ಲಿ ಓಡಿ ಬಂದು ಎಸ್ಐಟಿ ಮುಂದೆ ಜಯಂತ್ ಹಾಜರು. ಇಷ್ಟು ದಿನ ಕಾಡಿನಿಂದ ಬುರುಡೆ ತಂದವರ್ಯಾರು ಎಂದು ತಲೆಕೆಡಿಸಿಕೊಂಡು ತನಿಖೆ ಮಾಡ್ತಿದ್ದ ಎಸ್ಐಟಿ ಕೊನೆಗೂ ಆ ರಹಸ್ಯವನ್ನ ಭೇದಿಸಿದೆ. ಬುರುಡೆ ತಂದಿದ್ದು ವಿಠಲ್ ಗೌಡ ಅನ್ನೋದು ಎಸ್ಐಟಿ ಪತ್ತೆ ಹಚ್ಚಿದ್ದು ಇವತ್ತು ವಿಠಲ್ ಗೌಡನನ್ನ ಕಚೇರಿಗೆ ಕರೆಸಿಕೊಂಡು ಎನ್ಕ್ವೈರಿ ಮಾಡಿದೆ. ಮತ್ತೊಂದೆಡೆ ಜಯಂತ್ ಟಿಗೂ ಎಸ್ಐಟಿ ಬುಲಾವ್ ನೀಡಿತ್ತು. ಇಷ್ಟು ದಿನ ಮಾಧ್ಯಮಗಳ ಕ್ಯಾಮೆರಾಗಳು ಎಲ್ಲಿದ್ದಾವೆಂದು ಹುಡುಕೊಂಡು ಬಂದು ಮಾತಾಡ್ತಿದ್ದ ಜಯಂತ್ ಇವತ್ತು ಅದೇ ಮಾಧ್ಯಮಗಳ ಕಣ್ತಪ್ಪಿಸಲು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕಚೇರಿಗೆ ಹೋಗುವ ಒಳರಸ್ತೆಯಲ್ಲಿ ಓಡೋಡಿ ಬಂದು ವಿಚಾರಣೆಯನ್ನ ಎದುರಿಸಿದ್ದಾನೆ. ಇನ್ನು ಗಿರೀಶ್ ಮಟ್ಟಣ್ಣನವರು ಕೂಡ ಇವತ್ತು ಎಸ್ಐಟಿ ಕಚೇರಿಗೆ ಹಾಜರಾದ್ರು. ಬುರುಡೆ ಯೂಟ್ಯೂಬರ್ಗಳಾದ ಅಭಿಷೇಕ್, ಮನಫಾ ಕೂಡ ಹಾಜರು. ಇನ್ನು ವಿಠಲ್ ಗೌಡ ತಂದುಕೊಟ್ಟ ಬುರುಡೆಯನ್ನ ಇಟ್ಕೊಂಡು ಅದರ ಬಗ್ಗೆ ಬಣ್ಣ ಬಣ್ಣದ ಮಾತುಗಳ ಮೂಲಕ ಕಥೆ ಕಟ್ಟಿ ಅದನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಅಪಪ್ರಚಾರ ಮಾಡಿದ ಧೂರ್ತರಿಗೂ ಎಸ್ಐಟಿ ಬಿಸಿ ನೀರು ಕಾಯಿಸ್ತಾ ಇದೆ. ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ನ ಅಭಿಷೇಕ್ ಮತ್ತು ಕೇರಳ ಮೂಲದ ಲಾರಿ ಚಾಲಕ ಕಮ್ ಯೂಟ್ಯೂಬರ್ ಮನಾಫ್ ಕೂಡ ಇವತ್ತು ಎಸ್ಐಟಿ ತನಿಖಾಧಿಕಾರಿಗಳನ್ನ ಫೇಸ್ ಮಾಡಿದ್ರು. ಇವರಿಬ್ಬರು ಕೂಡ ಚಿನ್ನಯ್ಯ ನ್ಯಾಯಾಲಯಕ್ಕೆ ಬುರುಡೆ ಸಹಿತ ದೂರು ಕೊಟ್ಟಿದ್ದ ದಿನವೇ ಅದೇ ಬುರುಡೆಯನ್ನ ಕಾಡಿನಿಂದ ತರ್ತಾ ಇರುವ ದೃಶ್ಯವನ್ನ ತಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರು. ಇವರಿಬ್ಬರನ್ನು ಎಸ್ಐಟಿ ಸರಿಯಾಗಿ ಬೆಂಡೆತ್ತಿದೆ. ಧರ್ಮಸ್ಥಳ ಕೇಸ್ ಬಗ್ಗೆ ಎಸ್ಐಟಿ ತನಿಖೆ ನಡೀತಾ ಇದ್ದು ತನಿಖೆಯಲ್ಲಿ ಎಲ್ಲಾ ಸತ್ಯ ಹೊರಬರುತ್ತೆ. ಎಸ್ಐಟಿ ತನಿಖೆಯಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟರು. ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ, ಯಾವ್ಯಾವ ಡೈರೆಕ್ಷನ್ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಅಥವಾ ಸಾರ್ವಜನಿಕರು ಇರ್ಬೋದು, ಯಾರು ಅದೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಅಂತಿಮವಾಗಿ ಆಚೆ ಬರೋವರೆಗೂ ನಾವು ಏನು ಹೇಳಕ್ಕೆ ಬರಲ್ಲ. ನಾವು ಕೊಟ್ಟಿರ್ತಕ್ಕಂಥದ್ದು ಎಸ್ಐಟಿಗೆ ಯಾರು ನಾವು ಇಂಟರ್ಫಿಯರ್ ಆಗೋದೇ ಇಲ್ಲ. ಚೀಫ್ ಮಿನಿಸ್ಟರ್ ಆಗಲಿ, ನಾನಾಗಲಿ, ಅಥವಾ ಯಾರೇ ಬೇರೆ ಯಾರೂ ಕೂಡ ಇಂಟರ್ಫಿಯರ್ ಆಗೋದಿಲ್ಲ. ಅವರು ಇನ್ವೆಸ್ಟಿಗೇಷನನ್ನು ಮಾಡಿ ಸಬ್ಮಿಟ್ ಮಾಡ್ತಾರೆ, ವರದಿಯನ್ನು ಕೊಡ್ತಾರೆ. ಒಟ್ಟಾರೆ ಧರ್ಮಸ್ಥಳ ವಿರುದ್ಧದ ಬುರುಡೆಯ ಅಸಲಿ ಸತ್ಯಗಳು ಒಂದೊಂದಾಗಿ ಹೊರಬರ್ತಾ ಇದ್ದು ಎಸ್ಐಟಿ ಬುರುಡೆ ಗ್ಯಾಂಗ್ನ ಜನ್ಮವನ್ನ ಜಾಲಾಡ್ತಾ ಇದೆ. ವಿಠಲ್ ಗೌಡ ಬಂಗ್ಲಗುಡ್ಡದಿಂದ ಬುರುಡೆ ತಂದಿದ್ದಾಗಿ ಹೇಳಿಕೊಂಡಿದ್ದ. ಹೀಗಾಗಿ ಬಂಗ್ಲೆಗುಡ್ಡಕ್ಕೆ ಆತನನ್ನ ಕರೆದೊಯ್ದು ಸ್ಥಳ ಮಹಾಜರು ಮಾಡಲು ಎಸ್ಐಟಿ ಸಿದ್ಧತೆ ನಡೆಸಿದೆ. ಕಿರಣ್, ನ್ಯೂಸ್ ಫಸ್ಟ್, ಧರ್ಮಸ್ಥಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.